ನೋಡ್ಲಾಕ ಬಂದದ ಈ ಬಿರಿಯಾನಿ. ಈಗ ಮೊಸರು ಹಾಕಿ ಮಾಡ್ತಾರಂತ ಉಂಡ ಮ್ಯಾಕಿ ಹೇಳ್ತೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಿದ್ದು ಬಿವ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಿ? ಎಲ್ರು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತೇನಪ್ಪಾ ಅಂದ್ರೆ ನಾನು ಓದ್ ವಿಡಿಯೋದಾಗ ಮೊಟ್ಟೆ ಮಸಾಲ ಯಾವ ತರ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಅದಕ್ಕೆ ಒಬ್ರು ಕಮೆಂಟ್ ಮಾಡಿದ್ರಿ, ಅಕ್ಕ ನೀವು ಮೊಟ್ಟೆ ಬಿರಿಯಾನಿ ಯಾವ ತರ ಮಾಡೋದಂತ ಹೇಳ್ಕೊಡ್ರಿ ಅಂತ. ಸೊ ಅದಕ್ಕೆ ನಾನು ಇವತ್ತು ಅವ್ರಿಗೋಸ್ಕರ ಮೊಟ್ಟೆ ಬಿರಿಯಾನಿ ಯಾವ ತರ ಮಾಡೋದಂತ ಹೇಳ್ಕೊಡ್ಕೊಂತೀನಿ. ಅದು ಹೇಳ್ಕೊಡ್ಲಾ? ಹೇಳ್ಕೊಡು ಹೇಳ್ಕೊಡು. ನಾನು ನಮ್ಮ ಅತ್ತೆ ಇಬ್ರು ಸೇರಿ ಇವತ್ತು ಮೊಟ್ಟೆ ಬಿರಿಯಾನಿ ಯಾವ ತರ ಮಾಡೋದಂತ ಹೇಳ್ಕೊಡ್ತೀರಿ. ಸ್ಟಾರ್ಟ್ ಮಾಡಮ್ಮ. ಮಾಡು. ಬರ್ರಿ ಸ್ಟಾರ್ಟ್ ಮಾಡಮ್ರಿ. ಇವಾಗ ಮೊಟ್ಟೆ ಬಿರಿಯಾನಿ ಮಾಡಕ ಏನೇನ್ ಐಟಮ್ ಬೇಕಂತ ನಮ್ಮ ಅತ್ತಿ ಹೇಳ್ತಾರ, ಕೇಳ್ರಿ. ಅತ್ತಿ ತೋರ್ಸಿ ಏನೇನ್ ಬೇಕು ಐಟಮ್ ಅಂತ. ಇದು ಬಾಗಮ್ಮ ಈ ಉಳ್ಳಾಗಡ್ಡಿ ಕೊಯ್ದಿದಿ ಅವ್ರಿಗೆ ಹೇಳಿ ಏನೇನಂತ. ನನ್ನ ಸಸಿ ನೋಡ್ಯವ ಉಳ್ಳಾಗಡ್ಡಿ ಕೊಯ್ದಾಳ, ಕುದನ ಕೊಯ್ದಾಳ, ಕೊತ್ತಂಬರಿ ಕೊಯ್ದಾಳ, ಟೊಮೆಟೊ ಹಣ್ಣು ಸಣ್ಣ ಕೊಯ್ದಾಳ. ಈ ಐಟಮ್ ನೋಡ್ಗ ಇವೆಲ್ಲ ಒಟ್ಟು. ಈಗ ಮತ್ತೆ ಇದು ಏನದನ ಪಲಾವ್ ಮಸಾಲ ಅದೆಲ್ಲ ಇದು ನಮ್ಗೆ ಗುರ್ತಿಲ್ಲವ. ಇದು ಯಾವ ಮಸಾಲೆನು ಪಲಾವ್ ಮಸಾಲ ಆಯ್ತು. ಚಕ್ಕಿ ತಗೊಂಡಳ, ಮಸಾಲೆ ಚಕ್ಕಿ, ಜೀರಿಗೆ ತಗೊಂಡಳ, ಮಸಾಲದು ಲವಂಗು, ಮೆಣಸು, ಯಾಲಕ್ಕಿ, ಇವು ಮತ್ತು ಇದು ತಪ್ಪಲಗ ಪಲಾವ್ ಎಲ್ಲಿ ಅದು ಈ ತಪ್ಪಲು. ಇವು ಎರಡು ನಮ್ಗೆ ಗೊತ್ತಾಗೋದಿಲ್ಲ ಮೊದಲಿನವ್ರು. ಇವು ಹಾಕಿ ಮಾಡ್ತಾವಂತ ನನ್ನ ಸೊಸಿ. ಮತ್ತು ಈಗ ಆದ್ರೆ ಈ ಐಟಮ್ ಆದ್ರೆ ಅವಾಗೇನು ಮಾಡ್ತಿದ್ವಿ ನಾವು, ಒಂದೇ ಉಳ್ಳಾಗಡ್ಡಿ ಕೊಯ್ದು ಮಾಡ್ತಿದ್ವಿ. ಈಗ ಅಲ್ಲ ಬೆಳ್ಳುಳ್ಳಿದು ಮತ್ತೆ ಬಿರಿಯಾನಿ ಮಸಾಲ, ಬಿರಿಯಾನಿ ಮಸಾಲೆ ಅಂತೇವ, ಹಿಂಗ ಬಿರಿಯಾನಿ ಮಸಾಲೆ ಅಂತಿದ್. ಈಗ ನೋಡ್ಲಾಕ ಬಂದದ ಈ ಬಿರಿಯಾನಿ ಮಸಾಲೆ ಅಂತ. ಈಗ ಅಲ್ಲ ಬೆಳ್ಳುಳ್ಳಿ ಅಂತ. ಈಗ ತುಪ್ಪ, ಈಗ ಮೊಸರು, ಈಗ ಮೊಸರು ಹಾಕಿ ಮಾಡ್ತಾರಂತ ಇವತ್ತ ಮೊಟ್ಟಿ. ಈಗ ಈಗೇನ್ ಮಾಡ ಅಂದಿ ಬೇಯಿಸಿದ ಇವು ವಾಟರ್ದಾಗ ತತ್ತಿ ಕುದಿಸ್ಯಾಳ. ತತ್ತಿ ವಾಟರ್ದಾಗ ತತ್ತಿ ಕುದಿಸಿ ಬಿರಿಯಾನಿ ಮಾಡ್ತಾಳ ಅಂತ ರೆಜಿಮೆಂಟ್ ಹೋಗ್ಯಾರ. ಈಗ ಇವ ಚಲೋ ಹಾಕಿ ತಗೊಂಡ್ ಕೇಸಿ ತೊಳೆದು ಮಾಡ್ತಾಳಂತ ಉಂಡ ಮ್ಯಾಕಿ ಹೇಳ್ತೀನಿ. ಸೊ ಕೇಳಿದ್ರಲ್ಲ ನಮ್ಮ ಏನೇನ್ ಐಟಮ್ ಬೇಕಂತ ಹೇಳ್ಯಾರಲ್ಲ. ಸೊ ನೋಡ್ರಿ, ಮೂರು ಟೊಮಾಟೊ ತಗೊಂಡಿನಿ, ಈರುಳ್ಳಿ, ಕೊತ್ತಂಬರಿ, ಮತ್ತು ಪುದೀನ, ಪಲಾವ್ ಮಸಾಲ ಇದೆಲ್ಲ, ಏಲಕ್ಕಿ ಅದೆಲ್ಲ ತಗೊಂಡಿನಿ. ಆಮ್ಯಾಕ ಒಂದು ಕಪ್ ಆಗೋಷ್ಟು ಮೊಸರು ತಗೊಂಡಿನಿ. ಆಮೇಲೆ ತುಪ್ಪ, ಮೊಟ್ಟಿ, ಮತ್ತು ನಮ್ಮ ಅತ್ತಿ ಹೇಳಿದಂಗೆ ಬಿರಿಯಾನಿ ಮಸಾಲ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇಷ್ಟು ಐಟಮ್ ಬೇಕು ನೋಡ್ರಿ ಮೇಯ್ನಾಗಿ ಮೊಟ್ಟೆ ಬಿರಿಯಾನಿ ಮಾಡೋಕೆ. ಮತ್ತು ಮೊಟ್ಟಿ ನಾನು 4 ತೊಗೊಂಡಿನಿ, ಅದನ್ನು ಬೇಯಿಸೀನಿ ಮೊಟ್ಟಿನ. ಸೊ ಇಷ್ಟೇ ನೋಡ್ರಿ. ಅತ್ತಿ ಇವಾಗ ಮಾಡು ಚಲೋ ಮಾಡು. ಮುಂದೆ ಕೇಸಿ ಹೇಳಮ್ಮ ಅವ್ರಿಗೆ ಧನ್ಯವಾದ. ಓಕೆನಾ? ಓಕೆ ಓಕೆ ಸ್ಟಾರ್ಟ್ ಮಾಡಮ್ಮ. ನಾನು ಮೊಟ್ಟೆ ಬಿರಿಯಾನಿ ಮಾಡಕ್ ಕುಂತೀನಲ್ಲ, ಅದಕ್ಕೆ ಕುಕ್ಕರ್ದಾಗ ಮಾಡಕ್ ಕುಂತೀನಿ. ಯಾಕಂದ್ರೆ ಕುಕ್ಕರ್ದಾಗ ಆದ್ರೆ ಬೇಗ ಆಗ್ತದ, ಮಾಮೂಲಿ ನಾವು ಬೊಗಣದಾಗ ಆದ್ರೆ ಬೇಗ ಆಗಲ್ಲ. ಸೊ ಅದಕ್ಕೆ ನಾನು ಕುಕ್ಕರ್ದಾಗ ಮಾಡಕ್ ಕುಂತೀನಿ. ಇವಾಗ ಮೊದಲು ಬಾಣಲಿ ಕಾದಾದ್ಮ್ಯಾಗ 1 ಸ್ಪೂನ್ ತುಪ್ಪ ಹಾಕಂಬ್ರಿ. ನಿಮ್ಗೆ ಇನ್ನೊಂದು ಸ್ವಲ್ಪ ತುಪ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬೋದು. ನಾನಿಲ್ಲಿ 1 ಸ್ಪೂನ್ ಹಾಕೋ ಕುಂತೀನಿ ತುಪ್ಪ. ಸೊ ಆಮ್ಯಾಕ ಎಣ್ಣೆ ಹಾಕೋ ಕುಂತೀನಿ. ಸ್ವಲ್ಪ ತುಪ್ಪ ಯಾಕಂದ್ರೆ ಸ್ವಲ್ಪ ಫ್ಲೇವರ್ ಬರ್ತದ, ತುಪ್ಪ ಫ್ಲೇವರ್. ಅದಕ್ಕೆ ನಾನಿಲ್ಲಿ 2 ಸ್ಪೂನ್ ಎಣ್ಣೆ ಹಾಕೋ ಕುಂತೀನಿ. ಎಣ್ಣೆ ಕಾದ್ಮ್ಯಾಗ ನಾವೇನೇನು ತೊಗೊಂಡಿರ್ತೀವಿ, ಪಲಾವ್ ಮಸಾಲ ಇದೆಲ್ಲ ತೊಗೊಂಡಿರ್ತೀವಲ್ಲ, ಚಕ್ಕೆ ಮಸಾಲ ಮತ್ತು ಪಲಾವ್ ಎಲೆ ಅದೆಲ್ಲ ತೊಗೊಂಡಿರ್ತೀವಲ್ಲ, ಅದು ಹಾಕಬೇಕು. ಮೊದಲಿಗೆ ಪಲಾವ್ ಎಲೆ ಹಾಕಮ್ಮ, ಇದೆಲ್ಲ ಹಾಕಿದ್ರೆ ಸೀದೋಗ್ಬಿಡ್ತಾವ. ಅದಕ್ಕೆ ಆಮ್ಯಾಕ ಮೆಣಸು, ಲವಂಗ, ಏಲಕ್ಕಿ ಮತ್ತು ಚಕ್ಕಿ, ಸೊ ಇದೆಲ್ಲ ಹಾಕೊಂತೀನಿ. ಸೊ ಅದೊಂದು ಸ್ವಲ್ಪ ಕೆಂಪಗಾದ್ಮ್ಯಾಗ ನಾವು ಅದಕ್ಕೆ ಈರುಳ್ಳಿ ಹಾಕಮ್ಮ. ಈರುಳ್ಳಿ ಹಾಕೊಂತೀನಿ ಇವಾಗ. ಈರುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು, ಅಲ್ಲಿವರೆಗೂ ಬಿಟ್ಬಿಡಬೇಕು. ಈರುಳ್ಳಿ ಒಂದು ಸ್ವಲ್ಪ ಚಲೋತ್ನಾಗಿ ಕಲರ್ ಬರಬೇಕು ಈರುಳ್ಳಿಗೆ. ಸೊ ಅದು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಈರುಳ್ಳಿ, ಅಲ್ಲಿವರೆಗೂ ಒಂದು ಸ್ವಲ್ಪ ಬಿಟ್ಬಿಡಮ್ರಿ ಅದು ಎಣ್ಣೆಯಾಗ. ಸೊ ನೋಡ್ರಿ, ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗ್ಯದ. ಇವಾಗ ನಾವು ತೊಗೊಂಡಿರ್ತೀವಲ್ಲ ಟೊಮೊಟೊ ಹಾಕಂಬ್ರಿ. ಇದಕ್ಕೆ ಟೊಮೊಟೊ ಹಾಕಿ ಮಿಕ್ಸ್ ಮಾಡಂಬ್ರಿ. ಮತ್ತು ಪುದೀನ ಹಾಕಂಬ್ರಿ, ಇದ್ರೊಳಗೆ ಇವಾಗಲೇ ಹಾಕ್ಬಿಡಂಬ್ರಿ. ಕೊತ್ತಂಬರಿ ಲಾಸ್ಟಿಗೆ ಹಾಕಂಬ್ರಿ. ಟೊಮೊಟೊ ಹಾಕೊಂತೀನಿ. ಸೊ
ಚೊಲತ್ನಾಗಿ ಮಿಕ್ಸ್ ಮಾಡಮ್ರಿ. ಇದೆಲ್ಲ ಕ್ಲೀನಾಗಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಟೊಮೊಟೊ ಫುಲ್ಲು ಮೆತ್ತಗೆ ಬೇಯಬೇಕು, ಅಂದರೆ ಕುದಿಬೇಕು. ಅಲ್ಲಿವರೆಗೂ ಹಂಗೆ ಬಿಟ್ಬಿಡಮ್ರಿ ಒಂದು ಸ್ವಲ್ಪ ಹೊತ್ತು, ಒಂದು 2 ನಿಮಿಷ ಬಿಟ್ಬಿಡಮ್ರಿ. ಟೊಮೊಟೊ ಎಲ್ಲ ಚೊಲತ್ನಾಗಿ ಮೆತ್ತಗೆ ಆಗೋವರೆಗೂ ಬಿಟ್ಬಿಡಮ್ರಿ. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಟೊಮೊಟೊ ಮೆತ್ತಗಾಗಲಿ ಅಲ್ಲಿವರೆಗೂ ಬಿಟ್ಬಿಡಮ್ರಿ. ಟೊಮೊಟೊ ಎಲ್ಲ ಚೊಲತ್ನಾಗಿ ಮೆತ್ತಗೆ ಕುದಿಲಕ್ಕೆ ಕುಂತವ. ಅದು ಮೆತ್ತಗೆ ಕುದಿಲೋ ಅಷ್ಟೊತ್ತಿಗೆ ನಾವು ಈ ಕಡೆ ಮೊಟ್ಟಿನ ಒಂದು ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೊಂಬ್ರಿ. ಮೊದಲಿಗೆ ನಾನು ಇಲ್ಲಿ ಒಂದು ಕಡಾಯಿ ತೊಗೊಂಡಿನಿ. ಆ ಕಡಾಯಿಗೆ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋಕುಂತೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕಿದ್ಮ್ಯಾಗ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಬೇಕು. ನಾವು ಎಣ್ಣೆ ಬಿಸಿ ಆದ್ಮ್ಯಾಗ ಅದಕ್ಕೆ ಒಂದು ಸ್ವಲ್ಪ ಖಾರ ಹಾಕೊಂಬ್ರಿ. ಇದೊಂದು ಸ್ವಲ್ಪ ಮೊಟ್ಟಿ ಫ್ರೈ ಮಾಡೋಕ್ಕಷ್ಟೇ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೊಂಬ್ರಿ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕೊಂಬ್ರಿ. ಇದು 3 ಹಾಕಿದ ತಕ್ಷಣ ನಾವು ಮೊಟ್ಟೆ ಹಾಕ್ಬಿಡಂಬ್ರಿ, ಇಲ್ಲಾಂದ್ರೆ ಸೀದೋಗ್ತದ ನೋಡಿರಿ. ಇಲ್ಲಿ ಸೀದೋಗ್ಲಕ್ಕೆ ಕುಂತದಾಗಲೇ ಈ ಥರ ಹಾಕ್ಕೊಂಡು ಚೊಲತ್ನಾಗಿ ಈ ಥರ ಫ್ರೈ ಮಾಡ್ಕೊಂಬ್ರಿ ಮೊಟ್ಟಿ. ಸೊ ಅವಾಗ ಒಂದು ಸ್ವಲ್ಪ ಬಿರಿಯಾನಿ ಟೇಸ್ಟ್ ಚಲೋ ಬರ್ತದ ಅಂತ ಅಷ್ಟೇ. ಸೊ ಈ ಥರ ನೋಡಿರಿ ಒಂದು ಸ್ವಲ್ಪ ಘಾಟ್ ಬರ್ಲಕ್ಕೆ ಕುಂತದ. ಅದಕ್ಕೆ ಈ ಥರ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬ್ರಿ ಅಷ್ಟೇ. ಇದು ಚೊಲತ್ನಾಗಿ ಟೊಮೊಟೊ ಎಲ್ಲ ಫ್ರೈ ಆಗ್ಲಕ್ಕೆ ಕುಂತವ. ಸೊ ನೋಡಿರಿ ಇಲ್ಲಿ ಮೊಟ್ಟೆ ಭೀ ಚೊಲತ್ನಾಗಿ ಫ್ರೈ ಆಗ್ಲಕ್ಕೆ ಕುಂತವ ನೋಡಿರಿ. ಈ ಥರ ಚೊಲತ್ನಾಗಿ ಮೊಟ್ಟೆ ಫ್ರೈ ಆಗಬೇಕು. ಇದನ್ನೊಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ಇಲ್ಲಾಂದ್ರೆ ಮೊಟ್ಟೆ ಎಲ್ಲ ಪಟ್ ಅಂತ ಸಿಡಿತಾವ. ಸೊ ನೋಡ್ರಿ ಇವಾಗ ಟೊಮೊಟೊ ಎಲ್ಲ ಚೊಲತ್ನಾಗಿ ಮೆತ್ತಗೆ ಫ್ರೈ ಆಗ್ಯದ, ಅಂದ್ರೆ ಕುದ್ದದ. ಇವಾಗ ನಾವು ಇದಕ್ಕೆ ಖಾರ ಉಪ್ಪೆಲ್ಲ ಹಾಕಂಬ್ರಿ. ನಾನಿಲ್ಲಿ 1.5 ಸ್ಪೂನು ಖಾರ ತೊಗೊಂಡಿನಿ, ಮತ್ತು 1 ಸ್ಪೂನ್ ಉಪ್ಪು ತೊಗೊಂಡಿನಿ, ಮತ್ತು ಒಂದು ಸ್ವಲ್ಪ ಅರಿಶಿನ ತೊಗೊಂಡಿನಿ. ಇವಾಗ ಇದು 3 ಹಾಕ್ಬಿಟ್ಟು ಮಿಕ್ಸ್ ಮಾಡಂಬ್ರಿ. ಸೊ ಈ ಥರ ನೀಟಾಗಿ 3 ಮಿಕ್ಸ್ ಮಾಡಂಬ್ರಿ ಹಾಕಿಸಿಂದ. ಹಂಗೆ ಇದ್ರೊಳಗೆ ನಾವು ಬಿರಿಯಾನಿ ಮಸಾಲ ಅದೆಲ್ಲ ಹಾಕಂಬ್ರಿ. ಇವಾಗ ನಾನು ಇಲ್ಲಿ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಕುಂತೀನಿ. ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಆಮ್ಯಾಕ ಬಿರಿಯಾನಿ ಮಸಾಲ. ಸೊ ನೋಡಿರಿ ಒಂದು ಸ್ವಲ್ಪ ಹಾಕೋಕುಂತೀನಿ. ಇವಾಗ ಇದನ್ನು ಚೊಲತ್ನಾಗಿ ಮಿಕ್ಸ್ ಮಾಡಂಬ್ರಿ. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಇದಕ್ಕೆ ಮೊಸರು ಹಾಕೊಂಡ್ವಿ. ಸೊ ನಾವು ತೊಗೊಂಡಿರ್ತೀವಲ್ಲ 1 ಕಪ್ ಮೊಸರು ಹಾಕೋಕೊಂತೀನಿ ನಾನು ಇವಾಗ ಇದಕ್ಕೆ. ಸೊ ನೀಟಾಗಿ ಎಲ್ಲನೂ ಚೊಲತ್ನಾಗಿ ಮಿಕ್ಸ್ ಮಾಡಂಬ್ರಿ. ಇವಾಗ ಇದೆಲ್ಲ ಇದೊಂದು ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು. ಎಣ್ಣೆಲ್ಲ ಬಿಟ್ಕೊಳ್ಳಿದೆಲ್ಲ ಸ್ವಲ್ಪ. ಸೊ ಇದು ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ಮ್ಯಾಗ ಇದಕ್ಕೆ ಅಕ್ಕಿ ತೊಳೆದು ಹಾಕಂಬ್ರಿ. ಚೊಲತ್ನಾಗಿ ಅದೆಲ್ಲ ನೀಟಾಗಿ ಎಣ್ಣೆ ಬಿಟ್ಕೊಂಡದ. ಇವಾಗ ಇದಕ್ಕೆ ತೊಳೆದಿರೋ ಅಂತ ಅಕ್ಕಿ ಹಾಕಂಬ್ರಿ. ನಾನಿಲ್ಲಿ 1.5 ಕಪ್ಪು ಅಂದರೆ 1.5 ಗ್ಲಾಸ್ ಅಕ್ಕಿ ತೊಗೊಂಡಿನಿ. ಅದನ್ನು 2 ಸಾರಿ ತೊಳೆದೀನಿ ಚೊಲತ್ನಾಗಿ. ಇವಾಗ ಇದಕ್ಕೆ ಅಕ್ಕಿ ಹಾಕಂಬ್ರಿ. ಫಸ್ಟ್ ಈ ರೀತಿ ಎಲ್ಲನ ಅಕ್ಕಿ ನೀಟಾಗಿ ಹಾಕಂಬ್ರಿ. ಅಕ್ಕಿನೆಲ್ಲ ಹಾಕ್ಬಿಟ್ಟು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಂಬ್ರಿ. ಈ ಥರ ಕೈಯಿಂದ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನಾವು ಯಾವ ಗ್ಲಾಸಿಂದ ಅಕ್ಕಿ ತೊಗೊಂಡಿರ್ತೀವಿ ಅದೇ ಗ್ಲಾಸಿಂದನೇ ನೀರು ಹಾಕ್ಬೇಕು. ಸೊ ನಾವು 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 2 ಗ್ಲಾಸ್ ನೀರು ಹಾಕಬೇಕು. ನಾನು ಇಲ್ಲಿ 1.5 ಗ್ಲಾಸ್ ತೊಗೊಂಡಿನಲ್ಲ ಅಕ್ಕಿ. ಸೊ ಅದಕ್ಕೆ 3 ಗ್ಲಾಸ್ ನೀರು ಹಾಕೋಕೊಂತೀನಿ. 1 2 1.5 ಗ್ಲಾಸ್ ಅಕ್ಕಿಗೆ ನಾನು 3 ಗ್ಲಾಸ್ ನೀರು ಹಾಕೀನಿ. ಇವಾಗ ನಾವು ಮೊಟ್ಟಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಸೊ ಮೊಟ್ಟೆ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಆ ಎಲ್ಲ ಮೊಟ್ಟೆನ ಹಾಕಂಬ್ರಿ ಇವಾಗ ಇದ್ರೊಳಗೆ. ನೋಡಿರಿ ಎಲ್ಲನೂ ಈ ಥರ ಹಾಕ್ಬಿಡಂಬ್ರಿ. ಸೊ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಮಿಕ್ಕಿರ್ತದಲ್ಲ ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಸೊ ಒಂದ್ಸಲ ನೀಟಾಗಿ ಚೊಲತ್ನಾಗೆ ಮಿಕ್ಸ್ ಮಾಡಂಬ್ರಿ. ಸೊ ಫೈನಲಿ ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಡಂಬ್ರಿ. ಈ ರೀತಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಇದು ಮುಚ್ಚಿಬಿಡಂಬ್ರಿ. ಕುಕ್ಕರ್ ಮುಚ್ಚೋದು ಅಲ್ಲಿ ದೂರ. ಸೊ ಅದಕ್ಕೆ
ಮತ್ತು ಇಲ್ಲ ಮತ್ತೆ ಚಪಾತಿ ಹಿಟ್ಟು ಕಲ್ಸಕ್ಕೊಂತಾರ ಒಂದು ಸ್ವಲ್ಪ ಲೇಟ್ ಆಗ್ತದ ಅಂತ ನಾನೇ ಇಲ್ಲಿ ಕಲ್ಸ್ಕೊಡ್ತೀನಿ ಚಪಾತಿ ಹಿಟ್ಟು ಅಂತ ಕಲ್ಸ್ಕೊಡೋಕ್ಕಂತಾರ. ಆಯ್ತು, ಸಣ್ಣ ಕುಕ್ಕರ್ ಅತ್ತಿ ಅದು ಮರ್ತ್ಬಿಟ್ಟು ಅಲ್ಲೇ ದೂರ ಇಟ್ಬಿಟ್ಟಿನಿ ಅದಕ್ಕೆ. ಇವಾಗ ಇದನ್ನು ಕ್ಲೋಸ್ ಮಾಡಿಬಿಡಮ್ರಿ. ಇದು 2 ವಿಸಿಲ್ ಬರಬೇಕು. ಸೊ ಅಲ್ಲಿವರೆಗೂ ಬಿಟ್ಬಿಡಮ್ಲಿ. ಹೈ ಫ್ಲೇಮ್ನಾಗ ಬಿಟ್ಬಿಡ್ಬೇಕು. 2 ವಿಸಿಲ್ ಬರಬೇಕು, ಅಲ್ಲಿವರೆಗೂ ಬಿಟ್ಬಿಡಮ್ರಿ. ಇಲ್ಲ ಮತ್ತು ಚಪಾತಿ ಹಿಟ್ಟು ಭೀ ಕಲ್ಸ್ಯಾರ, ಇವಾಗ ಚಪಾತಿ ಮಾಡಬೇಕು. ಸೊ ಇದು 2 ವಿಸಿಲ್ ಆದ್ಮ್ಯಾಗ ಅವಾಗ ಯಾವ ಥರ ಆಗ್ಯದ ಅಂತ ನಮ್ಮ ಅತ್ತಿ ತಿಂದಿಗೆಸಿಂದ ಟೇಸ್ಟ್ ಹೇಳ್ತಾರ. ಅತಿ ಹೇಳ್ತೀರಿಲ್ಲ? ಹೇಳ್ತೀನಿ ಅರಿಬೇನಗಳಿಗೆ ಹೇಳ್ತೀನಿ. ಸೊ ಅಷ್ಟೇ ನೋಡ್ರಿ. ಇದು 2 ವಿಸಿಲ್ ಆದ್ಮ್ಯಾಗ ನಮ್ಮ ಅತ್ತಿ ತಿಂದಿಗೆಸಿಂದ ಟೇಸ್ಟ್ ಹೇಳ್ತಾರ ಯಾವ ಥರ ಅದ ಅಂತ. ಚಲೋ ಆದ್ರೆ ನೀವು ಭೀ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ಟ್ರೈ ಮಾಡ್ಬೋದಲ್ಲ ಅವ್ರು ಭೀ? ಮಾಡ್ಬೋದು. ತಿಂದ್ಮ್ಯಾಗ ಟೇಸ್ಟ್ ಹೇಳ್ತಾರ, ಅವಾಗ ಟ್ರೈ ಮಾಡಿ ನೋಡ್ರಿ. ಸೊ ಸಿಗ್ತೀನಿ ರೀ ಮತ್ತೆ. ಸೊ ನೋಡ್ರಿ, ಫೈನಲಿ ಎಗ್ ಬಿರಿಯಾನಿ ರೆಡಿ ಆಯಿತು, ಮೊಟ್ಟೆ ಬಿರಿಯಾನಿ ರೆಡಿ ಆಯಿತು. ಇವಾಗ ನಮ್ಮ ಅತ್ತಿ ತಿಂದಿಗೆಸಿಂದ ಟೇಸ್ಟ್ ಹೇಳ್ತಾರೆ. ಅತಿ ಟೇಸ್ಟ್ ಹೇಳಿ ಯಾವ ಥರ ಆಗ್ಯದಂತ. ಮೊಟ್ಟೆ ಬಿರಿಯಾನಿ ಅಂತ್ರಿ. ಮೊಟ್ಟೆ ಬಿರಿಯಾನಿ ನಮ್ಮ ಕಡೆಗೆ ಇದು ಮಾಡಿದ್ರೆ ಇಲ್ಲಿ ಮೊಟ್ಟೆ ಬಿರಿಯಾನಿ ಮಾಡೋಣ ಅಂತ ಸೋಚಿ ಉಣ ಅಂತ ಅನ್ನಕತ್ತಾಳು. ಉಣಂ ಬರ್ರಿ, ಊಟ ಮಾಡಂ ಬರ್ರಿ. ನಮ್ಮ ಮೊಟ್ಟೆ ಕರೆಕ್ಟ್ ಅಂತಾರೆ ಇವತ್ತು. ಮೊಟ್ಟೆ ಬಿರಿಯಾನಿ ಅಂತಾರೆ, ಉಂಡು ಕೇಸಿ ಹೇಳ್ತೀನಿ. ಚಲೋ ಆಗ್ಯದ. ಚಲೋ ಆಗ್ಯದ? ಚಲೋ ಆಗ್ಯದ. ಯಾವ ಥರ ಆಗ್ಯದ? ಇದು ಸ್ವಲ್ಪ ಬಿರಿಯಾನಿದಾಗ ಖಾರ ಆಗ್ಯದ. ಇದು ತತ್ತಿ ಚಲೋ ಕುದ್ದಲ್ಗ. ಹೌದಾ? ನೀ ಎಷ್ಟು ಅವ ಉಣ್ಣೋದಿಲ್ಲಲ್ಲ. ನಾ ಮೊಟ್ಟಿ ಉಣ್ಣಲ್ಲ, ಇದಷ್ಟೇ ಉಣ್ತೀನಿ. ಮೊಟ್ಟೆ ಅನ್ನ ಉಣ್ತಿದೆ. ಅಯ್ಯ ಅನ್ನ ನಾವು ಇಡಿ ನಿನಗೊಂದಿಷ್ಟು ಅನ್ನ. ಈಗ ಒಂದು ಸ್ವಲ್ಪ ಖಾರ ಆಗ್ಯದ. ಖಾರ ನಿಮ್ಮ ಅವ್ರಿಗೆ ಚಲೋ ಆಗ್ತದೆ ಇಡಿ. ಸ್ವಲ್ಪ ಖಾರ ಆಗ್ಯದಷ್ಟೇ. ಸ್ವಲ್ಪ ಅವರು ಖಾರ ಜಾಸ್ತಿ ಉಣ್ತಾರ್ರಿ. ಈಗ ನಮ್ಮ ಕರ್ನಾಟಕದವ್ರು ಒಣ ಖಾರ ಇರ್ತದ್ರಿ, ಒಣ ಖಾರ ಹಾಕಿ ಮಾಡ್ಯಾವ ಸಸಿ. ನಮ್ಮ ಉತ್ತರ ಕರ್ನಾಟಕದವ್ರು ಜಾಸ್ತಿ ಖಾರ ಉಣ್ತಾರ, ಖಾರ ಜಾಸ್ತಿ ತಿಂತಾರ ಅವರು. ಬಟ್ ನಮ್ಗೆ ನಮ್ಮ ಅತ್ತಿಗೆ ಆಗಲ್ಲ. ನಮ್ಮ ಮನೆಯವರು ಮತ್ತು ಮೋನೇಶ್ ಅವರೆಲ್ಲ ಜಾಸ್ತಿ ಖಾರ ತಿಂತಾರ, ನಾವೇ ತಿನ್ನಲ್ಲ. ಅದಕ್ಕೆ ಒಂದು ಸ್ವಲ್ಪ ಕಡಿಮೆ ಆಗ್ತೀವಿ. ನಮಗೆ ಖಾರ ಜಾಸ್ತಿ ಆಗ್ಯದ. ನಮ್ಮ ಮಾವುಗ ಮತ್ತು ಮೋನೇಶಿಗೆ ಇಬ್ಬರಿಗೆ ಖಾರ ಜಾಸ್ತಿ ಅಂದ್ರೆ ಅವ್ರಿಗೆ ಬಾಯಿ ರುಚಿ ಸಿಗ್ತದ, ಅವ್ರಿಗೆ ಚಲೋ ಅನಿಸ್ತದ. ಅವರೆಲ್ಲ ಕೆಲ್ಸಕ್ಕೆ ಹೋಗ್ಯಾರ, ಅದಕ್ಕೆ ಅವರು ವಿಡಿಯೋದಾಗ ಜಾಸ್ತಿ ಕಾಣಲ್ಲ. ಇಬ್ಬರು ಜಾಸ್ತಿ ಬ್ಯುಸಿ ಆಗ್ಯಾರ. ಇವಾಗ ಊರಿಂದ ಬಂದೀವಲ್ಲ, ಸೊ ಅದಕ್ಕೆ ಸ್ವಲ್ಪ ದುಡ್ಡು ಅದು ಇಲ್ಲ. ಅದಕ್ಕೆ ಅವರಿಬ್ರು ನೈಟು ಮತ್ತು ಡೇ ನೈಟು 2 ಭೀ ಕೆಲಸ ಮಾಡಕ್ಕೆ ಕುಂತಾರ. ಫುಲ್ ಬ್ಯುಸಿ ಆಗಿಬಿಟ್ಟಾರ ಅವರಂತೂ. ನಾವಿಬ್ಬರೇ ಫ್ರೀ ಆಗಿರೋದಕ್ಕೆ ನಾವೇ ವಿಡಿಯೋ ಮಾಡಕ್ಕೆ ಕುಂತೀವಿ. ಒಂದು ಸ್ವಲ್ಪ ದಿನ ಹಿಂಗೆ ಒಂದು ಸ್ವಲ್ಪ ಬ್ಯುಸಿ ಆಗಿರ್ತಾರ, ಆಮ್ಯಾಕ ಫ್ರೀ ಆತಾರ. ಅವಾಗ ಎಲ್ಲರೂ ಸೇರಿ ವಿಡಿಯೋ ಮಾಡ್ತೀವಿ ಅಲ್ಲ ಅತ್ತಿ? ಹೌದವ. ಸೊ ಒಂದು ಸ್ವಲ್ಪ ದಿನ ಅಷ್ಟೇ, ಇನ್ನೊಂದು 2-3 ತಿಂಗಳು ಜಾತ್ರೆ ಆಗತ್ತನ, ನಮ್ಮ ಮರಮೈ ಜಾತ್ರೆ ಆಗತ್ತನ ಅಷ್ಟೇ ಒಂದು ಸ್ವಲ್ಪ ಬ್ಯುಸಿ ಆಗಿರ್ತಾರ. ಆಮ್ಯಾಕ ಫ್ರೀ ಆಗ್ತೀವಿ. ಆಮ್ಯಾಕ ಚಲೋ ವಿಡಿಯೋ ಮಾಡ್ತೀವಿ, ಚಲೋ ಕಂಟೆಂಟ್ ವಿಡಿಯೋ ಮಾಡ್ತೀವಿ ಅಲ್ಲತ್ತಿ? ಹೌದವ. ನಾವು 4 ಸೇರಿ ಚಲೋ ವಿಡಿಯೋ ಅದು ಮಾಡ್ತೀವಿ. ಸೊ ನೋಡಿದ್ರಲ್ಲ ಮೊಟ್ಟೆ ಬಿರಿಯಾನಿ ಯಾವ ಥರ ಮಾಡಿದ್ವಿ ನಾವು ಮತ್ತು ನಮ್ಮ ಅತ್ತಿ ಇಬ್ಬರು ಸೇರಿಗೆಶಿನ ಅಂತ. ಮತ್ತು ನಮ್ಮ ಅತ್ತಿ ಭೀ ತಿಂದಿಗೆಶಿನ ಟೇಸ್ಟ್ ಯಾವ ಥರ ಆಗಿದೆ ಅಂತ ಹೇಳಿದ್ರು. ಸೊ ಟ್ರೈ ಮಾಡ್ಬೋದಲ್ಲ ಅವ್ರು ಭೀ ಎಲ್ಲರೂ? ಮಾಡ್ಬೋದು, ಟ್ರೈ ಮಾಡ್ಬೋದು. ಚೆನ್ನಾಗಿದಿಲ್ಲ? ಚಲೋ ಆಗ್ಯದಂತ. ನೀವು ಭೀ ಎಲ್ಲರೂ ಮನೆಗೆ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಎಗ್ ಬಿರಿಯಾನಿ ಮಾಡೋದ ಅಂತ ಹೇಳ್ಕೊಟ್ಟಿನಿ. ಸೊ ಮತ್ತು ಯಾವ ಬ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿರಿ. ಖಂಡಿತ ಕಮೆಂಟ್ ಬಾಕ್ಸ್ನಾಗ ನೋಡಿಗೆಶಿಂದ ಮತ್ತು ಅದ್ರದ್ದು ವಿಡಿಯೋ ಮಾಡ್ತೀವಿ. ಇದೇ ಥರ ಹೆಚ್ಚಿನ ವಿಡಿಯೋಗಳು ಮಾಡ್ತಾ ಇರ್ತೀವಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀವಿ ರೀ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಟಾಟಾ. ಬಾಯ್ ಬಾಯ್. ಇವಾಗ ಕೆಲಸಲೇಸಿ ಮನೆಗೆ ಬಂದೀನಿ. ಬಾಯಿಗೆ ಮಕ್ಕಂದಳ. ಟೈಮು 11:48. ಅಡುಗೆ ಬಂದ್ಬಿಟ್ಟು ಬ್ಲಾಗ್ ಮಾಡಿಳಕ್ಕೆ ಆಲ್ರೆಡಿ ಮಾಡಿಳ ಅಂತ ತೋರಿಸ್ತೀನಿ. ಅವನ ಮಕ್ಕಂದಳ. ಎಗ್ ಬಿರಿಯಾನಿ ಮಾಡೋಣ. ಟೈಮ್ ಭಾಳ ಓವರಾಗ್ಯದ. ದೇವಗಳು ಓಡಾಡೋ ಟೈಮಿಗೆ ನಾವು ಊಟ ಮಾಡಾಕತ್ತೀವಿ. ಆ ಕಡೆ ಅವರೆಲ್ಲ ಮಕ್ಕಂತಾರ್ರಿ, ಈ ಕಡೆ ನಾವು ಮಕ್ಕಂತೀವಿ. ಭಾಳ ಚಿರಿಕಾಗಿಲ್ಲ. ಇನ್ನು ಸುಮ್ಮನೆ ಯಾಕೆ ಎಬ್ಸೋದು, ಡಿಸ್ಟರ್ಬ್ ಆಗಬಾರ್ದು. ಆಲ್ರೆಡಿ ವಿಡಿಯೋ ಎಲ್ಲ ಅವ್ರು ಕಂಪ್ಲೀಟ್ ಮಾಡ್ಯಾರ ಅನ್ಕೊಂತೀನಿ. ನೋಡೋಕೆ ಟೈಮ್ ಸಿಕ್ಕಿಲ್ಲ. ಇನ್ನೇನ್ರಿ, ಊಟ ಮಾಡಬೇಕು. ಊಟ ಮಾಡ್ತೀನಿ. ಸದ್ಯಕ್ಕೂ ವಿಡಿಯೋಗಳದೆಲ್ಲ ಮಾಡೋಕ್ಕಾಗಲ್ಲ ಇದೆ ನಮ್ಗೆ. ಯಾಕಂದ್ರೆ ಬೆಳಿಗ್ಗೆ ಹೋಗ್ಬಿಟ್ಟು ನೈಟು 11:40 12 ಗಂಟೆ ಆತ್ರಿ ಬರೋಕ್ಕೆ.
ಆ ಟೈಮ್ ಸ್ವಲ್ಪ ಮಾರ್ನಿಂಗ್ ಶಿಫ್ಟು ನೈಟ್ ಶಿಫ್ಟ್ ಅಂತ ಕೆಲಸ ಮಾಡಕತ್ತೀನಿ. ಅದಕ್ಕೆ ಇನ್ಸ್ಟಾಗ್ರಾಮ್ನಾಗ ರೀಲ್ಸ್ ಮಾಡೋಕ್ಕಾಗಲ್ಲ ಇದೆ ಮತ್ತು ಯೂಟ್ಯೂಬ್ ಬ್ಲಾಗ್ಸ್ ಮಾಡೋಕ್ಕಾಗಲ್ಲ ಇದೆ. ಅದಕ್ಕೆ ಭಾಗ್ಯಕ್ಕೆ ಏನು ಕುಕಿಂಗ್ ಮಾಡ್ಬೇಕು ಅನ್ನಿಸ್ತದ ಅದು ಕುಕಿಂಗ್ ಮಾಡಿಬಿಟ್ಟು ನಿಮ್ಗೆ ತಿಳಿಸ್ಕೊಡಕತ್ತಾಳ. ನೋಡಮ್ರಿ, ಸ್ವಲ್ಪ ಪ್ರೇ ಮಾಡ್ಕೊಂಡು ಶಾರ್ಟ್ ಫಿಲಮ್ ಅದು ಮಾಡ್ಕೊಂಡು ನೆಕ್ಸ್ಟ್ ಮಾಡಮ್ಮ. ಓಕೆ ರೀ, ಭಾಗ್ಯ ಮಕ್ಕಳ ಸುಮ್ಮನೆ ಡಿಸ್ಟರ್ಬ್ ಆಗೋದು ಬೇಡ, ಸೈಲೆಂಟಾಗಿ ತಿಂದು ನಾವು ಮಕ್ಕೊಂಬಿಡ್ತೀವಿ. ಓಕೆ ರೀ, ಗುಡ್ ನೈಟ್.